ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ರಾಗಿ ಚಪಾತಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಯಾವ ಥರ ನಾವು ಚಪಾತಿ ಮಾಡ್ತೀವಿ, ಗೋಧಿ ಚಪಾತಿ, ಅದೇ ಥರನೇ ಸಾಫ್ಟಾಗಿ ನಮಗೆ ರಾಗಿ ಚಪಾತಿನ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಮೊದಲು ನಾವು ಗ್ಯಾಸ್ ಅಂಟಿಸ್ಕೊಳ್ಳೋಣ. ಅದೇ ನಾನು ಒಂದು ಪಾತ್ರೆ ಇಡ್ತೀನಿ. ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. 1 ಲೋಟ ನೀರು ಹಾಕ್ತಾಯಿದ್ದೀನಿ. 1 ಲೋಟ ರಾಗಿ ಹಿಟ್ಟಿಗೆ 1 ಲೋಟ ನೀರು ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ, 2 ಡ್ರಾಪ್ ಅಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಕುದಿ ಬರಬೇಕು. ನೀರು ಕುದಿಯೋ ತನಕ ನಾವು ವೆಯ್ಟ್ ಮಾಡಬೇಕು. ಈಗ ನೀರು ಕುದಿ ಬಂದಿದೆ. ಉರಿ ಕಮ್ಮಿ ಮಾಡಿಕೊಂಡು ನಾವು ಹಿಟ್ಟನ್ನು ಹಾಕ್ಕೋಬೇಕು, ರಾಗಿ ಹಿಟ್ಟು. ಇದನ್ನು ನಾವು ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು 1 ನಿಮಿಷ ಮುಚ್ಚಿಡ್ತೀನಿ ಹಾಗೆ. ಈಗ 1 ನಿಮಿಷ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊತೀನಿ. ನಾನು ಸ್ವಲ್ಪ ಹೊತ್ತು ಹೀಗೆ ಇಡ್ತೀನಿ. ಸ್ವಲ್ಪ ತಣ್ಣಗಾಗಬೇಕು. ಸೊ ಹಾಗಾಗಿ ನಾನು 1-2 ನಿಮಿಷ ಹೀಗೆ ಇಡ್ತೀನಿ. ಈಗ ಹಿಟ್ಟನ್ನು ನಾದ್ಕೋಬೇಕು. ಒಂದು ಪ್ಲೇಟ್ಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಜಾಸ್ತಿ ಬೇಕಂದರೆ ನಾವು ಜಾಸ್ತಿ ಕೂಡ ಹಿಟ್ಟು ಹಾಕ್ಕೋಬೋದು. 2 ಕಪ್ ನೀರು ಅಥವಾ 3 ಕಪ್ ನೀರು ಹಾಕ್ಕೊಂಡ್ರೆ 3 ಕಪ್ ಹಿಟ್ಟನ್ನು ಹಾಕ್ಕೋಬೇಕು. ನಮಗೆ ಅದೇ ಅಳತೆ ಸರಿಯಾಗಿ ಬರುತ್ತೆ. ನಾವು ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಈ ರೀತಿ ನಮಗೆ ಗಟ್ಟಿಯಾಗಿ ಇರಬೇಕು, ತುಂಬ ತೆಳುಗೂ ಇರಬಾರ್ದು. ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಾವು ಚೆನ್ನಾಗಿ ನಾದ್ಕೋಬೇಕು. ನಮಗೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗಿಲ್ಲ. 1-2 ಡ್ರಾಪ್ ಹಾಕಿದರೆ ನಮಗೆ ಈ ರೀತಿ ನಮಗೆ ನಾದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕೈಗೂ ಏನೂ ಅಂಟಲ್ಲ, ಯಾಕಂದರೆ ಬೆಂದಿರುತ್ತೆ. ಹಿಟ್ಟನ್ನು ಚೆನ್ನಾಗಿ ಬೆಂದುಬಿಡುತ್ತೆ. ಕುದಿಯೋ ನೀರಲ್ಲಿ ಹಾಕೋದು ನಾವು. ಚೆನ್ನಾಗಿ ಹಿಟ್ಟಲ್ಲಿ ನೀರಲ್ಲಿ ಬಿಸಿ ಕುದಿಯೋ ನೀರಲ್ಲಿ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ. ನೋಡಿ, ಈ ರೀತಿ ನಾದ್ಕೋಬೇಕು. ಸಾಫ್ಟಾಗಿ ಆಗಿದೆ. ನಮಗೆ ಚಪಾತಿ ಎಷ್ಟು ದೊಡ್ಡ ಬೇಕು ಆ ಸೈಜಲ್ಲಿ ನಾವು ಉಂಡೆನ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಮಗೆ 1 ಲೋಟಕ್ಕೆ 4 ಚಪಾತಿ ಆಗುತ್ತೆ. ಸೊ ನಮಗೆ ಅದರಲ್ಲಿ ಲೆಕ್ಕ ಗೊತ್ತಾಗುತ್ತೆ ಇಷ್ಟು ಹಾಕಿದ್ರೆ ನಮಗೆ ಇಷ್ಟು ಜನಕ್ಕೆ ಬರುತ್ತೆ ಅಂತ. ಸೊ ನಾನು 4 ಉಂಡೆ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಾಗಿ. ಇದನ್ನು ಲಟ್ಸ್ಕೋಬೇಕು. ಇದನ್ನು ಹಸಿ ಹಿಟ್ಟು ತೊಗೊಂಡಿದ್ದೀನಿ, ರಾಗಿ ಹಿಟ್ಟು. ನಾವು ಲಟ್ಸ್ಕೋಬೇಕು. ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಹಸಿ ಹಿಟ್ಟಲ್ಲಿ ಹಾಕ್ಕೋಬೇಕು. ಸೇಮ್ ನಾವು ಗೋಧಿ ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರನೇ ಇದನ್ನು ಲಟ್ಸ್ಕೋಬೇಕು. ಅಂದ್ಕೊಂಡ್ರೆ ಸ್ವಲ್ಪ ನಾವು ಹಿಟ್ಟನ್ನು ಹಾಕ್ಕೋಬೋದು. ಈ ರೀತಿ ನಾವು ಬೇಯಿಸ್ಕೊಂಡು ಮಾಡಿದರೆ ನಮಗೆ ಅಂಚೆಲ್ಲ ನೀಟಾಗಿ ಬರುತ್ತೆ, ರೌಂಡಾಗಿ. ನಾರ್ಮಲ್ ನಮಗೆ ಗೋಧಿ ಚಪಾತಿ ಬಂದಂಗೆ ನೀಟಾಗಿ ಬರುತ್ತೆ. ಈ ರೀತಿ ನಾವು ಲಟ್ಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೋಬೋದು. ಒಟ್ಟಿಗೆ ನಾವು ಚಪಾತಿನ ಹೆಂಚಿನ ಮೇಲೆ ಹಾಕ್ಕೋಬೋದು. ಇದಕ್ಕೆ ನಾವು ಒಂದೇ ಸಲ ಲಟ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಮತ್ತು ಈಗ ಅದೇ ಥರ ಲಟ್ಸ್ಕೊತೀನಿ.
ಅಂದರೆ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಸೇಮ್ ನಾವು ಗೋಧಿ ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರನೇ. ಸೊ ನಾವು ಚಪಾತಿ ಮೇಲೇ ಹೀಗೆ ಇದ್ರ ಮೇಲೇ ಹಾಕೋಬೋದು, ಏನು ಅಂಟ್ಕೊಳ್ಳಲ್ಲ, ಏನು ಭಯ ಇಲ್ಲ. ಈ ರೀತಿ ನಾವು ಹಾಕೋಬೋದು. ಈಗ ಲಟ್ಸಿ ಆಗಿದೆ. ತವಾ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಹೆಂಚು ಬಿಸಿಯಾಗಿದೆ. ಈ ರೀತಿ ನಾವು ಒಂದೊಂದೇ ಮೇಲಿಂದ ಹಿಂಗೆ ಎತ್ಕೊಂಡು ಈ ರೀತಿ ಹಾಕ್ಕೋಬೋದು, ಏನು ಅಂಟಲ್ಲ. ಸೊ ನಾವು ಇದನ್ನು ಈ ರೀತಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಈ ಥರ ಸ್ವಲ್ಪ ತಿರುಗಿಸ್ಬಿಟ್ರೆ ನಮಗೆ ಅಂಟ್ಕೊಳ್ಳಲ್ಲ. ಒಂದು ಕಡೆ ಪೂರ್ತಿ ಮಾಡ್ಕೋಬೇಕು. ಯಾವಾಗ ನಾವು ಚಪಾತಿ ಕಾರ್ನರಲ್ಲೇ ಹಾಕೋಬೇಕು, ಜಾಸ್ತಿ ಇಲ್ಲ ಮಧ್ಯನೇ ಸೀದೋಗುತ್ತೆ. ಈಗ ಯಾವ ಚಪಾತಿ ಮಾಡಿದ್ರು ನಾವು ಈ ರೀತಿ ಕಾರ್ನರಲ್ಲೇ ಸುಟ್ಕೋಬೇಕು ಫಸ್ಟು. ಈಗ ನಾವು ಬೇಕಾದರೆ ಎಣ್ಣೆಯನ್ನು ಹಾಕೋಬೋದು, ಅಥವಾ ಹಾಗೆ ಎಣ್ಣೆ ಇಲ್ದೇ ಕೂಡ ನಾವು ಮಾಡ್ಕೋಬೋದು. ತುಪ್ಪ ಬೇಕಂದರೆ ತುಪ್ಪನೂ ನಾವು ಹಾಕ್ಕೋಬೋದು. ಈಗ ತಿರುಗಿಸ್ತೀನಿ. ತುಪ್ಪ ಅಥವಾ ಎಣ್ಣೆ ಹಾಕೋಬೋದು, ಅಥವಾ ಏನು ಬೇಡ ಅಂದರೆ ಹಾಗೆ ಸುಕ್ಕ ರೊಟ್ಟಿನೇ ಹಾಕೋಬೋದು. ಇದನ್ನು ಜಾಸ್ತಿ ನಾವು ಹೆಂಚು ಮೇಲೆ ಸುಡಬೇಕಂತ ಏನಿಲ್ಲ, ಯಾಕಂದರೆ ಮೊದಲೇ ನಮಗೆ ರಾಗಿ ಹಿಟ್ಟನ್ನು ಬೆಂದಿರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪನೇ ನಾವು ಚಪಾತಿನ ಸುಟ್ಕೊಂಡ್ರೆ ಸಾಕಾಗುತ್ತೆ. ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ನಾವು ಹಿಂದೆ ಮುಂದೆ ಹಾಕ್ಕೊಂಡು ಕ್ರಿಸ್ಪಿ ಮಾಡ್ಕೋಬೋದು. ಸೊ ಇದಾಗಿದೆ, ತೆಗ್ಬಿಡ್ತೀನಿ. ನಮಗೆ ಸೂಕ ರೊಟ್ಟಿ ಅಂದರೆ ಈ ರೀತಿ ಬರುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡ್ರೆ ನಮಗೆ ಈ ರೀತಿ ಚೆನ್ನಾಗಿರುತ್ತೆ ನೋಡೋಕ್ಕೂ. ಡಯಟ್ ಇರೋರು ವಿತೌಟ್ ಆಯಿಲ್ ಕೂಡ ನಾವು ಮಾಡ್ಕೋಬೋದು. ಮತ್ತು ನಾವು ಈ ರೀತಿ ನಾವು ಚಪಾತಿ ಮೇಲ್ಗಡೆಯಿಂದ ಈ ರೀತಿ ತೆಕ್ಕೋಬೋದು, ನಮಗೇನು ಅಂಟ್ಕೊಳ್ಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ಚಪಾತಿನ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು. ನಾವು ಬಿಸಿ ನೀರಲ್ಲಿ ಹಾಕ್ಕೊಂಡು ಕುದಿಯೋ ನೀರಲ್ಲಿ ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಂಡು ನಾವು ಲಟ್ಸ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಆ ರೀತಿ ಲಟ್ಸ್ಕೊಳ್ಳುವಾಗ ನಮಗೆ ಕ್ರ್ಯಾಕಸ್ ಹೋಗಲ್ಲ ಸೈಡಲ್ಲೆಲ್ಲ. ಸೊ ಈ ರೀತಿ ಸಾಫ್ಟಾಗಿ, ತುಂಬಾ ಸಾಫ್ಟ್ ನೋಡಿ, ತುಂಬ ಸಾಫ್ಟಾಗಿರುತ್ತೆ ರಾಗಿ ಚಪಾತಿನ. ನಾವು ಹಾಟ್ ಬಾಕ್ಸಲ್ಲಿ ಕೂಡ ಇಟ್ಕೋಬೋದು. ಇದನ್ನು ನಾನು 1 ಲೋಟ ಹಿಟ್ಟಿಗೆ 4 ಚಪಾತಿ ಆಗಿದೆ, ಮೀಡಿಯಮ್ ಸೈಜು. ನಾವು ಜಾಸ್ತಿ ಮಾಡಬೇಕಂದ್ರೆ ಹಿಟ್ಟನ್ನು ಜಾಸ್ತಿ ಹಾಕ್ಕೋಬೇಕು. ನೀರು ಕೂಡ ಸೇಮ್, ನಾವು ಎಷ್ಟು ಹಿಟ್ಟು ಹಾಕ್ತೀವೋ ಅಷ್ಟೇ ನೀರು ಹಾಕ್ಕೋಬೇಕಾಗತ್ತೆ. ಮತ್ತು ನಾವು ನಾದಿ ಉಂಡೆ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಡಬೇಕು. ಜಾಸ್ತಿ ಮಾಡೋದಿದ್ರೆ ಮೇಲ್ಗಡೆ ನಮಗೆ ಒಣಗಬಾರ್ದು, ಹಿಟ್ಟನ್ನು ಉಂಡೆನ ಒಣಗಬಾರ್ದು. ಮುಚ್ಚಿಟ್ಬಿಟ್ಟು ನಾವು ಲಟ್ಸ್ಕೋಬೇಕು. ಲಟ್ಸ್ಕೊಂಡು ಈ ರೀತಿ ಪ್ಲೇಟಲ್ಲಿ ಎಷ್ಟು ಚಪಾತಿ 10-15 ಚಪಾತಿ ಕೂಡ ನಾವು ಲಟ್ಟಿಸಿ ಒಂದು ಪ್ಲೇಟ್ ಮೇಲೆ ಹಾಕೋಬೋದು, ಏನು ತೊಂದರೆ ಆಗಲ್ಲ ನಮಗೆ. ಆಮೇಲೆ ನಾವು ಒಂದೇ ಸಲ ಬಿಸಿ ಬಿಸಿಯಾಗಿ ಚಪಾತಿನ ಸುಟ್ಕೊಡ್ಬೋದು. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ್ರೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.